ಹಿಂದೆನೂ ಕೂಡ ಸಿಎಂ ಪತ್ರ ಬರೆದಿದ್ರು ಈ ವಿಚಾರವಾಗಿ ಕೊಡಬೇಕು, ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು ಅಂತ. ನಾನು ಅಂಗನವಾಡಿ ವಿಚಾರದಲ್ಲಿ ಬಜೆಟಲ್ಲೇ ಸೇರಿಸ್ಬೇಕು ಅಂತ ಬರೆದಿದ್ದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿ ಇದಕ್ಕೆಲ್ಲ ಸೇರಿದ್ರೆ ಒಂದು 20 ಕೋಟಿ 25 ಕೋಟಿ ಆಗ್ಬೋದು ರಾಜ್ಯದಲ್ಲಿ ಅಂತ ಹೇಳಿದ್ದೆ. ಆಯಿತು ಕಣೆ ನೋಡ್ತೀನಿ ಅಂತ ಹೇಳಿದರು. ನಾನು ಆ ಪ್ರೀ ಬಜೆಟ್ ಮೀಟಿಂಗ್ ಸಮಯದಲ್ಲಿ ಹೋಗಲಿಲ್ಲ, ಹಾಗಾಗಿ ಅದು ನಿಂತೋಯ್ತು. ಅಲ್ಲಿ ನಿಂತು ಅಂತೇಳಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಈಗ ನಮ್ಮಲ್ಲಿನೇ ಅದಕ್ಕೆ ಒಂದು ಪ್ರೋಗ್ರಾಮನ್ನು ಮಾಡಿ ಇವಾಗ ನಾವು ಎಲ್ಲ ಮಕ್ಕಳಿಗೂ ಕೂಡ ಈ ರೀತಿಯ 2 ಜೊತೆ, ಒಂದು ಟೀ ಶರ್ಟು ಪ್ಯಾಂಟು, ಇನ್ನೊಂದು ಬರೀ ಶರ್ಟು ಮತ್ತು ಒಂದು ಪ್ಯಾಂಟು, ಆ ಥರ 2 ಜೊತೆ ಕೊಟ್ಟಿದ್ದೀವಿ. ಶೂನು ಕೊಟ್ಟಿದ್ದೀವಿ, ಚೆನ್ನಾಗಿದ್ದಾವೆ. ಎಲ್ಲನೂ ಕೂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ. ಮತ್ತು ಈಗ ಬಸ್ ಪಾಸಿಂದು ನಾನು ಹಿಂದೆ ಇದ್ದಾಗ 14 ಲಕ್ಷದಷ್ಟು ದುಡ್ಡು ಕೊಟ್ಟು ಗಂಡು ಹುಡುಗರದು ಮಕ್ಕಳಿಗೆ, ಆವಾಗ ಹೆಣ್ಮಕ್ಳಿಗೂ ಫ್ರೀ ಇರಲಿಲ್ಲ. ಆಗ 13-18ರಲ್ಲಿ ನಾನೇ ಕೊಡಿಸ್ತಾ ಇದ್ದೆ ಮಕ್ಕಳುಗಳಿಗೆ. ಈ ಸಾರಿ ಹೆಣ್ಮಕ್ಳುಗಳು ಕೊಡ್ತಾಯಿದ್ರು, ಗಂಡು ಮಕ್ಳುಗಳು ಕೊಟ್ಟಿರಲಿಲ್ಲ. ನಾನು ಡಿಪೋ ಮ್ಯಾನೇಜರ್ ಕರೆದು ಗಂಡು ಮಕ್ಳುಗಳಿಗೆಲ್ಲ ಅದೆಷ್ಟಾಗ್ತದೆ ಕೊಡ್ತೀನಪ್ಪ, ಕೊಡಬೇಕು ಅಂತ ಹೇಳಿದ್ದೆ. ಅದನ್ನು ಮಾಡ್ತಾಯಿದ್ದೆ. ಈ ವಾರದಲ್ಲಿ ಆ ಕಾರ್ಯಕ್ರಮ ಮಾಡ್ತಾಯಿದ್ದು. ಈಗ ಸರ್ಕಾರನೇ ತೀರ್ಮಾನ ಮಾಡಿರೋದ್ರಿಂದ ಅದು ಕೂಡ ನಮ್ಮದೇ ಬೇಡಿಕೆ. ಎಲ್ಲ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಹಳ್ಳಿಗಾಡಿನ ಮಕ್ಕಳಿಗೆ ಸಮರ್ಪಕವಾದ ಬಸ್ಸಿನ ವ್ಯವಸ್ಥೆನೂ ಇರಬೇಕು ಮತ್ತು ಅವರಿಗೆಲ್ಲ ಫ್ರೀ ಇರಬೇಕು ಅಂತ ಹೇಳಿದ್ದು. ನಾನು ಹೇಳ್ದಂಗೆ ಇಲ್ಲಿ ಹೇಳಿದ್ದೀನಿ, ಇಲ್ಲಿ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ನಾವು ಹಣ ಬಂಡವಾಳ ಖರ್ಚು ಮಾಡ್ತೇವೆ, ಅದು ಖರ್ಚು ಅಂತ ತೀರ್ಮಾನ ಮಾಡಬಾರ್ದು. ಅದನ್ನು ನಾವು ಮಕ್ಕಳ ಮೇಲೆ ಹಾಕ್ತಕ್ಕಂಥ ಬಂಡವಾಳ, ಅವ್ರ ಮೇಲೆ ಬಂಡವಾಳ ಹಾಕಿ ಅವರನ್ನು ಈ ದೇಶದಲ್ಲಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಹಾಕುವ ಬಂಡವಾಳ, ಅದು ಖರ್ಚು ಅಂತೇಳಿ ಯಾರೂ ಭಾವನೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಮತ. ಆ ರೀತಿಯಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನು ನನ್ನ ಕ್ಷೇತ್ರದಲ್ಲಿ, ಅಂದರೆ ನಮ್ಮ ತಾಲೂಕಲ್ಲಿ ಪುರವರ ಹೋಬಳಿನೂ ಸೇರಿಸ್ಕೊಂಡು, ಅದು ನನ್ನ ಕ್ಷೇತ್ರ ಸೇರಿಲ್ಲದೆ ಇದ್ದರೂ ಕೂಡ ಅದು ನಮ್ಮ ತಾಲೂಕು ಅಂತೇಳಿ ನಾನು ಅದನ್ನು ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾಯಿದ್ದೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಇದೆ ಮತ್ತು ಆ ರೀತಿಯ ವಿಸ್ತರಣೆ ಆಗುತ್ತೆ ಅಂತ ವಿಶ್ವಾಸನೂ ಇದೆ. ಯಾರಿದ್ರು ಮಾಡಬೇಕು. ಸರ್ಕಾರ, ಗವರ್ನಮೆಂಟ್ ಇಸ್ ಎ ಗವರ್ನಮೆಂಟ್, ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಗವರ್ನಮೆಂಟ್, Siddaramaiah may be there or Shivkumar may be there, tomorrow some other may come. So it is a continuous process. ಫಾರ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಮಾಡಬೇಕು, ಮಾಡ್ತಾರೆ, ಯಾರಿದ್ರು ಮಾಡ್ತಾರೆ. ಕುಮಾರಸ್ವಾಮಿ ಯಾರು ಶಿವಕುಮಾರು ಕೂಡ ಜನಪರವಾಗಿ ಕೆಲಸ ಮಾಡೋರೇನು. ಅದಕ್ಕೋಸ್ಕರನೇ ಬದ್ ಕೂಡಲೇ ಮಕ್ಕಳಿಗೆ, ಗಂಡು ಮಕ್ಳಿಗೂ ಕೂಡ ನಾವು ಪಾಸಸ್ಸನ್ನು ಕೊಡ್ತೀವಿ ಅಂತ ಹೇಳಿಲ್ವಾ? ಅದೇ ಅವ್ರ ಮನಸ್ಥಿತಿ ತೋರಿಸುತ್ತೆ ಯಾವಾಗಲೂ. ಅದರಿಂದ ಅವ್ರು ಮಾಡ್ತಾಯಿದ್ರು, ಇವ್ರು ಮಾಡಲ್ಲ, ಆ ಥರ ಭಾವನೆ ಯಾರೂ ಇಟ್ಕೋಬೇಕಾಗಿಲ್ಲ. ಎಲ್ಲಿ ಇವತ್ತು ಓವರಾಲು 5,370 ಮಂದಿ ತಾಲೂಕ್ದು, ಇಲ್ಲಿದು 518 ಟೌನ್ನವರು ಇವರೆಲ್ಲ.